ಜಗದೀಶ್ ಸರ್ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಈಗ ಸಿನಿಮಾ ಸಾಂಗ್ ರಿಲೀಸ್ಗೂ ಮುಂಚೆ ಮಗ್ಗಿ ಪುಸ್ತಕದ ಕಂಟೆಂಟ್ ಗಳನ್ನ ನೋಡ್ಕೊಂಡು ಬರೋಣ. ಏನೇನಿದೆ ಈ ಸಿನಿಮಾ ಕಂಟೆಂಟ್ ಅಂತ ಹೇಳಿ ಮೊದಲನೇದಾಗಿ ಸಿನಿಮಾ ಕಂಟೆಂಟ್ ಬಗ್ಗೆ ನೋಡ್ಕೊಂಡು ಬರೋಣ. ನಾವೆಲ್ಲ ಮಗ್ಗಿ ಪುಸ್ತಕ ಓದ್ಕೊಂಡೆ ಈ ಮಟ್ಟಿಗೆ ಬಂದಿದ್ದೀವಿ. ಮಗ್ಗಿ ಪುಸ್ತಕ ಪ್ರತಿಯೊಬ್ರು ಓದಿರ್ತೀವಿ, ಮಗಪ್ ಮಾಡಿರ್ತೀವಿ, ಇಡ್ತಾ ಎಲ್ರಿಗೂ ಬೇಕು. ಇವತ್ತು ಏನು ಇವರೆಲ್ಲ ಸೇರಿ ಮಗ್ಗಿ ಪುಸ್ತಕ ಸಾಂಗ್ ಲಾಂಚ್ ಮಾಡಕ್ ಕಟ್ಟಿದ್ದಾರೆ, ಒಳ್ಳೇದಾಗ್ಲಿ. ಯಾಕಂದ್ರೆ ಬಹಳಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ಮಹೇಶ್ ಸಿಕ್ಕಾಗ ಫಸ್ಟ್ ಹೇಳಿದ್ದು ಸಿನಿಮಾ ಒಂದು ದೊಡ್ಡ ಮಟ್ಟದ ಯಶಸ್ಸಾಗ್ಲಿ, ನಿರ್ಮಾಪಕರಿಗಾಗ್ಲಿ, ಎಲ್ಲಾ ಟೀಮ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಇಡೀ ತಂಡ ವೇದಿಕೆ ಮೇಲೆ ನೋಡಿ. ಅಪ್ಪಿ ಬಗ್ಗೆ ನೋಡ್ತೀವಿ. ಕೊಕ್ಕೋ ತರ ಕೆಳಗಡೆ ಬಂದಿದ್ದಾರೆ ಜಗದೀಶ್ ಸರ್, ಧನ್ಯವಾದ. ಕೂತ್ಕೊಳ್ಳಿ ಅಷ್ಟೇ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹರಿವರ ಹಾಸನಂ ಅಂತ, ಮಗ್ಗಿ ಪುಸ್ತಕ ಸಂಘದ ನಿರ್ದೇಶಕ. ನಾನು ಮೂಲತಃ ಕನಕಪುರದವನು. ನಾನು ಚಿತ್ರರಂಗಕ್ಕೆ ಬಂದು 17 ವರ್ಷಗಳಾಯಿತು. ಇದು ಸ್ವತಃ ನನ್ನ 3ನೇ ಕಾದಂಬರಿನ ಈ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದೀನಿ. ಮಗ್ಗಿ ಪುಸ್ತಕ ಅಂದರೆ ಇದು ಒಂದು ಬದುಕಿನ ಲೆಕ್ಕಾಚಾರ. ಇದು ಮಕ್ಕಳ ಸಿನಿಮಾ ಅಲ್ಲ, ಬದುಕಿನ ಲೆಕ್ಕಾಚಾರ. ಅಂದರೆ ಒಳ್ಳೆಯದನ್ನ ಕೊಡಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಗುಣಿಸ್ಬೇಕು, ಅಜ್ಞಾನನ ಬರೆಸ್ಬೇಕು. ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ. ಪ್ರತಿಯೊಬ್ಬರು ಜೀವನ ಸುಲಭದ ಲೆಕ್ಕದಿಂದ ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ಅದೇ 2020ರಲ್ಲಿ ಇದು ನನ್ನ 3ನೇ ಕಾದಂಬರಿ. ಅದು ಕೊರೋನಾ ಕಾಲದಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನ ಕಾದಂಬರಿ ಮೂಡಿಸಿದೆ. ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ. ಆ ಕಾದಂಬರಿ ಓದಿದಂತಹ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದರು. ಆಗ ಮಗ್ಗಿ ಪುಸ್ತಕ ಆಯಿತು. ಬದುಕಿನ ಮಗ್ಗಿ ಪುಸ್ತಕ. ಈ ಟೈಟ್ಲ್ ಇಡೋಕ್ಕೆ ಏನು ಕಾರಣ ಸರ್? ಟೈಟ್ಲ್ ಇಡೋದಕ್ಕೆ ಅದು ಈ ಟೈಟ್ಲು ಬರಬೇಕು ಅಂದರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಯಾರೇ ಆಗಲಿ. ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಪುಸ್ತಕನೂ ಕೂಡ 4 ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು. ಈ ಕತೆಗೆ ಹ್ಯಾಪ್ಟ್ ಇದೆ ಮಗ್ಗಿ ಪುಸ್ತಕ ಅನ್ನೋದು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದು 2 ಸಲ ನೋಡ್ಬೋದು ಅಥವಾ 1 ಸಲ ನೋಡ್ಬೋದು. ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್, ಯಾರು ನೋಡ್ತಾರೆ. ಇದು 4 ಅವರು ಚಾಮರಾಜನಗರದಲ್ಲಿದ್ದಾರೆ. ಅವರ ರಂಗಭೂಮಿ ಕಲಾವಿದರು. ಅವರು ಅಲ್ಲಿ ಪಬ್ಲಿಸಿಟಿ ಮಂಜು ಗಾಳಿಪುರ. ಎಲ್ಲ ಆಯಾಮಗಳಲ್ಲೂ ಕಥೆ ಇದೆ ಸರ್, ಎಲ್ಲ ಆಯಾಮಗಳಲ್ಲಿ. ಇದೊಂದು ಪಾರ್ಟ್ ಅಷ್ಟೇ, ಅಪ್ಪನದು ಒಂದು ಪಾರ್ಟ್ ಅಷ್ಟೇ, ಎಲ್ಲ ಆಯಾಮಗಳಲ್ಲಿ ಇದೆ ಸರ್. ಇದು IPL ಕಪ್ಪು, ಕ್ರಿಕೆಟ್ ಡ್ರೆಸ್ಸು ಕಥೆಲಿರುತ್ತಾ? ಸುಮ್ಮನೆ ಪೋಸ್ಟ್ ಕಥೆಯಲ್ಲಿ ಇರುತ್ತೆ ಸರ್, ಕಥೆಯಲ್ಲಿ ಇರುತ್ತೆ ಸರ್. ಏನು ಹೇಳಕ್ಕೆ ಹೊಟ್ಟಿದ್ದೀರಾ ಈ ಸಿನಿಮಾ? ಏನು ಹೇಳೋಕ್ಕೆ ಅಂತಂದರೆ ಈ ಮಗ್ಗಿ ಇದೊಂದು ಬದುಕಿನ ಲೆಕ್ಕಾಚಾರ. ಅಂದರೆ ಈಗ ನಾವು ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಈ ಜೀವನದ ಲೆಕ್ಕಾಚಾರನೂ ಹಾಗೆ. ಇದರಲ್ಲಿ ಏನಂದರೆ ಈ ಮೊಬೈಲ್ ಅಡಿಕ್ಷನ್ಸ್, ಇಲ್ಲಿರೋ ಈಗಿನ ಸಿಚುವೇಶನ್ಸು, ಇದನ್ನ ಒಂದಷ್ಟು ವಿಚಾರಗಳನ್ನ ಒಂದು 4 ಕಾಲಘಟ್ಟಗಳಲ್ಲಿ ಹೇಳಬಹುದು. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಅದನ್ನ ಮತ್ತೆ ನೆನಪಿಸುವಂಥ ಪ್ರಯತ್ನ ಮಾಡಿಕೊಂಡಿದ್ದೀವಿ. ನನ್ನ ಹೆಸರು ಚಿನ್ನಸ್ವಾಮಿ ಯತಿರಾಜ್ ಅಂತ. ಐ ಆಮ್ ಬೇಸಿಕಲಿ ಟೆಕ್ನಿಕಲ್ ಗ್ರ್ಯಾಜುಯೇಟು. ಇದು ಮೊದಲನೇ ಸಿನಿಮಾ ನಂದು. ದೋಬಿಯ ಮಿಡಲ್ ಕ್ಲಾಸ್ ತುಂಬ ಕಷ್ಟನೇ ಬೆಳೆದಿದೆ. ಈ ಸಿನಿಮಾದಲ್ಲಿ ನೋಡಿದ್ರೆ ನನ್ನ ಕಥೆನೇ ಇದೆ. ದಟ್ಸ್ ವೈ ಐ ಆಸ್ ಹರಿವಾಸನ್ ಟು ಕನ್ವರ್ಟ್ ದಿಸ್ ಕಾದಂಬರಿ ಇಂಟು ಸಿನಿಮ್ಯಾಟಿಕ್. ಇದರಲ್ಲಿ ಎಲ್ಲರಿಗೂ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬರುತ್ತೆ. ಆ್ಯಂಡ್ ನೀವೆಲ್ಲ ತುಂಬ ಸಂತೋಷ ಪಡ್ತೀರಾ. ಸಿನಿಮಾ ನೋಡಿ, ಇದು ಮೊದಲೇ ಸಿನಿಮಾ, ಇದಕ್ಕಿಂತ ನಾನು ಜಾಸ್ತಿ ಹೇಳ್ಕೊಡೋದು. ಪ್ಲೀಸ್, ಇಟ್ಸ್ ಅ ಮ್ಯೂಸಿಕಲ್ ಜರ್ನಿ. ಇದು ಚೇಂಜಸ್ ಏನೋ ಮಾಡ್ಕೊಂಡ್ರೆ ಎಲ್ಲ ಆಲ್ಮೋಸ್ಟ್
Thank you, sir. Thank you. Please come and watch the movie. ಮಗ್ಗಿ ಪುಸ್ತಕ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಎಸ್ ಸರ್. ಓಕೆ ಹೇಳಿ ನಿಮ್ಮ ಸಾಂಗ್ ಬಗ್ಗೆ ಹೇಳಿ. ಸರ್ ಸರ್ ಇಲ್ಲ ಅದೇ ಒಂದು ಸ್ಮಾಲ್ ಬಿಟ್ ಆಡಿದ್ದೀನಿ. ಅಗ್ನೇಲ್ ಸಿಂಗರ್ ಸರ್ ದೊಡ್ಡ ಮ್ಯೂಸಿಕ್ ಸಿಂಗರ್ಸ್ ಆಡಿದ್ದಾರೆ. ಸೊ ಐ ಜಸ್ಟ್ ಗಿವನ್ ಅ ಸ್ಮಾಲ್ ವಾಯ್ಸ್ ಸರ್ ಅಷ್ಟೇ. ಸರ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಕಷ್ಟ ಸರ್. ಆ್ಯಕ್ಚುಲಿ ನೀವೊಂದು ಎಲ್ಲರೂ ಒಂದು ಅಪ್ಪನ ಸಾಂಗ್ ನೋಡಿದ್ದೀರಿ. ಚೌಕ ಮೂವಿದಲ್ಲಿ ಆಲ್ಮೋಸ್ಟ್ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಸಾಂಗ್ ಸರ್. ಅಪ್ಪ ಐ ಲವ್ ಯು ಪಾ. ಸೊ ಕ್ರಿಯೇಟಿಂಗ್ ದಿಸ್ ಅಪ್ಪ ಸಾಂಗ್ ವಾಸ್ ರಿಯಲಿ ಚಾಲೆಂಜಿಂಗ್ ಸರ್. ಕರೆಕ್ಷನ್ ಮೇಲೆ ಕರೆಕ್ಷನ್. ಆಮೇಲೆ ಶರಣು ಗಜನಗಡೆ ಅವ್ರು ಬಂದು ಲಿರಿಕ್ಸ್ ಬರ್ದು ನಾನು ಟ್ಯೂನ್ ಫೈನಲ್ ಮಾಡಾದ್ಮೇಲೆ ಲಿರಿಕ್ಸ್ ಬರೆದ್ರು. ಅದಾದ್ಮೇಲೆ ತಿರ್ಗಾ ಕರೆಕ್ಷನ್. ಬಟ್ ಆಫ್ಟರ್ ದ್ಯಾಟ್ ಇನ್ ದ ಎಂಡ್ ಒಂದು ಟ್ಯೂನ್ ಹೊತ್ತು. ಸೊ ದಟ್ ಜರ್ನಿ ಕಂಟಿನ್ಯೂಡ್. ಸೊ ದರ್ ಇಸ್ ಬ್ಯೂಟಿಫುಲ್ ಜರ್ನಿ ಬಿಹೈಂಡ್ ದಿಸ್ ಮ್ಯೂಸಿಕ್. ಏನು ಅಂದರೆ ಸ್ಕೂಲಲ್ಲಿ ಯಾರು ಯಾವ ಮಗ್ಗಿ ಕೇಳ್ತಾರೋ ಅನ್ನೋದು ಮ್ಯಾಥಮೆಟಿಕ್ಸ್ ಟೀಚರ್ ಬಂದಾಗ ಎಲ್ಲರೂ ಹೆದರ್ಕೊಂಡು ಹೆಂಗೆ ನಿಂತ್ಕೊಳ್ತೀವಿ. ಹೇಳಲಿಲ್ಲ ಅಂದರೆ ಕೈಗೆ ಗನ್ಗೆ ಬೀಳುತ್ತೆ ಏಟು. ಅದು ಜ್ಞಾಪಕ ಬರುತ್ತೆ. ಓವರಾಲ್ ಸಿನಿಮಾ ನೋಡಿದ ಮೇಲೆ ನಮಗೆ ಎರಡು ವಿಷಯ ಕನೆಕ್ಟ್ ಆಗುತ್ತೆ. ಒಂದು ತಾಯಿದು ಸೆಂಟಿಮೆಂಟ್ ಏನಿದೆ ಅದು ಕಣ್ಣು ಒದ್ದೆ ಆಗುತ್ತೆ. ಅದೇ ಥರ ತಂದೆ ಯಾರ್ಯಾರಿಗಿಲ್ವೋ ಅವರೆಲ್ಲ ತುಂಬ ಮಿಸ್ ಮಾಡ್ಕೊತಾರೆ. ಅದೇ ಥರ ತಂದೆ ಇರೋರ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಮೊದಲಾಗಿ ಹೇಳ್ಬೇಕಂದ್ರೆ ಮಗ್ಗಿ ಪುಸ್ತಕ ಲೆಕ್ಕಾಚಾರ ಇಟ್ಕೊಂಡೇ ಮಾಡಬೇಕಂತ ನನಗೆ ನಿರ್ದೇಶಕರು ಹೇಳ್ಬಿಟ್ರು. ಫಸ್ಟ್ ಯಾವ್ದಾದ್ರು ಶೂಟ್ ಮಾಡಬೇಕು, ಹೇಗೆ ಶೂಟ್ ಮಾಡಬೇಕು ಅಂತ ಅಂದಾಗ ಒಂದು ಸ್ಮಾಲ್ ಬಡ್ಜೆಟ್ ಅಂತ ಅಂದ್ಕೊಂಡು ಹೋಗ್ತಾ ಅದು ದೊಡ್ಡ ಬಡ್ಜೆಟ್ ಆಗೋರು ಚೇಂಜ್ ಬಂದಿತ್ತು. ಒಂದು ಸ್ಮಾಲ್ ಯಾವುದೋ ಒಂದು ಕ್ಯಾಮ್ರಾ ತಗೊಂಡು ಯೂಸ್ ಮಾಡೋಣ ಅಂತ ಬೇಡ ಸರ್. ಇದು ಅದೇ ಬಡ್ಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋಣ ಅಂತಾಗ ಅದು ಸಹಕಾರ ಮಾಡ್ಕೊಡಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎತ್ತಿರೋದು. ನಮಸ್ಕಾರ, ನನ್ನ ಹೆಸರು ರಕ್ಷಾ. ಸೊ ನಾನು ನನ್ನ ಜರ್ನಿನ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದು. ಇದಕ್ಕೂ ಮುಂಚೆ ನಾನು ಕನ್ನಡದಲ್ಲಿ 2 ಸೀರಿಯಲ್ ಹಾಗೆ ತೆಲುಗುದಲ್ಲಿ 2 ಸೀರಿಯಲ್ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಬೇಬಿ ಮಿಸ್ಸಿಂಗ್ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ. ಸೊ ಇದು ನನಗೆ ಆ್ಯಕ್ಚುಲಿ ಒಂದು ತಾಯಿ ರೋಲ್ಗಿಂತ ಇದೊಂದು ಚಾಲೆಂಜಿಂಗ್ ರೋಲ್ ಅನ್ನೋದು ಅನಿಸ್ತು. ಸೊ ಹೌದು, ನೀವು ಹೇಳ್ದಂಗೆ ಅಲ್ಲಿ ಆ ಥರ ಕಾಣಿಸ್ತೀರಾ, ಇಲ್ಲಿ ಈ ಥರ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಆ್ಯಂಡ್ ಅದರಲ್ಲಿ ನನಗೆ ಖುಷಿನೂ ಇದೆ, ಯಾಕಂದರೆ ನಾನು ಚಾಲೆಂಜಾಗಿ ತೊಗೊಂಡು ಮಾಡಿರೋದಕ್ಕೆ ಐ ಆಮ್ ಹ್ಯಾಪಿ ಫಾರ್. ಆ್ಯಕ್ಚುಲಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಮಾಡ್ತಾ ನಾನೇ ನಿಜವಾಗ್ಲೂ ಒಂದು ತಾಯಿ ಅನ್ನೋ ಥರ ಫೀಲಿಂಗ್ ಬಂದ್ಬಿಡ್ತು. ಮಕ್ಳ ಜೊತೆ ಎಲ್ಲ ಇದ್ದು ಹಾಗೆ ನಂಗೆ ತುಂಬ ನಮ್ಮ ಅಮ್ಮನ ಜೊತೆ ಕನೆಕ್ಟ್ ಆಗ್ತಾ ಇತ್ತು. ಸೊ ಆ ಥರ ಇತ್ತದು. ನಾನು ಕೃಷ್ಣ ಮಹೇಶ್, ನಿಮಗೆಲ್ಲ ಗೊತ್ತಿರೋನು. ಈ ಮಗ್ಗಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು. ನಮ್ಮ ನಿರ್ದೇಶಕರು ಹೇಳಿದ್ರು, ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಇದು ನಮ್ಮ ಈ ಫಂಕ್ಷನ್ ಪ್ರೆಸ್ ಮೀಟ್ಗೆ ಅಂದರು. ಈ ಮಗ್ಗಿ ಪುಸ್ತಕದಲ್ಲಿ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ್ಮೇಲೆ ಕರೆದುಬಿಟ್ಟು, ಅಣ್ಣ ಈ ಒಂದು ಸಿನಿಮಾ ಮಾಡ್ತಾ ಇದೀವಣ್ಣ, ಈ ಕಾದಂಬರಿನ ಮಗ್ಗಿ ಪುಸ್ತಕದ ಟೈಟಲ್ ನೀವು ಒಂದು ರೋಲ್ ಮಾಡ್ಬೇಕಣ್ಣ ಅಂತ ಹೇಳ್ದ. ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು, ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಪ್ರಯತ್ನ ಪಡ್ಬೋದು. ಯಾಕಂದರೆ ನೆಗೆಟಿವ್ ಅನ್ನೋದಕ್ಕಿಂತ ತುಂಬ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀನಿ, ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಕ್ಯಾರಿ ಆದೆ ಈ ಸಿನಿಮಾಗೆ ನಾನು. ಮತ್ತು ಹರಿ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಮಾಡೋಕ್ಕೆ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೋ ಆ್ಯಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು. ಅವನು ಒಂದು ಮಾತು, ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ. ತುಂಬ ಆರ್ಟಿಸ್ಟು ರಮಾನಂದ್ ಸರು ಮೇಡಮು ಎಲ್ಲ ಫಿಕ್ಸ್ ಆದ್ಮೇಲೂ ತುಂಬ ಕಡೆ ಹೋದ್ಮೇಲೆ ಅವನಿಗೆ 2-3 ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, 2 ಅಲ್ಲ 3 ಹಾಕ್ತೀನಿ, ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟು ಮಾತು ತಪ್ಪದೆ ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಮತ್ತು ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ವಿ ಪ್ರತಿಯೊಬ್ಬರು. ಆ ಸಾಂಗಲ್ಲಿ ನಮ್ಮ DOP ಸರ್ ನಂದಳ ಕೈ ಚಳಕ ಎತ್ಕಾಣುತ್ತೆ. ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮಲ್ಲೂ ಅವರ ಕೆಲಸ ಎತ್ಕಾಣುತ್ತೆ. ಮತ್ತು ಈ ಸಿನಿಮಾದಲ್ಲಿ 17 ಸಿಂಗರ್ಸ್ ಹಾಡಿದ್ದಾರೆ. ಅದೊಂಥರ ಖುಷಿ, ಕೀರವಾಣಿ ಸರ್ ಹಾಡಿದ್ದಾರೆ ಅಂತ. ಮಹೇಶ್, ಇದರಲ್ಲಿ ಡೈರೆಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀರಾ, ಅದ್ರ ಬಗ್ಗೆ? ಹಾಂ, ಈಗ ಹರಿ ನಂಗೆ ಯಾವಾಗಲೂ ಹೇಳ್ತಾ ಇರೋದು,
ನಮ್ಮ ನಮಸ್ಕಾರ ಮಾಡಿದಾಗ ಕೆಲವೊಂದ್ಸಲಿ ನಾವು ಆ್ಯಕ್ಟ್ ಮಾಡಿದಾಗ ಕೆಲವೊಂದು ವಿಷಯ ಹೇಳ್ತಿದ್ದೆ. ಅವ್ನು ಹೇಳೋದು ಅಣ್ಣ ಇಲ್ಲ ನಾನು ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದಿದೆ ಅಂದಾಗ ಈ ಸಿನಿಮಾ ಬಂದು ಒಪ್ಕೊಂಡಾಗ ಹೇಳ್ದ ಅಣ್ಣ ನೀವು ಆ್ಯಕ್ಟಿಂಗ್ ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದೆ, ಇಡೀ ಸಿನಿಮಾ ವರ್ಕ್ ಮಾಡಿದೆ. ಮುಂದೆ ಡೈರೆಕ್ಷನ್ ಮಾಡೋ ಐಡಿಯಾ ಇದೆಯಾ? ಇಲ್ಲ ನೋಡೋಣ, ಆ ಥರ ಏನಿಲ್ಲ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಈಗ ನಮಗೂ ಸಿನಿಮಾ ಬಗ್ಗೆ ಗೊತ್ತಿದ್ರು ಇನ್ನೂ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ದು. ತುಂಬ ಖುಷಿಯಿಂದ ಮೂಡಿ ಬಂದಿದೆ, ಚಂದ ಮೂಡಿ ಬಂದಿದೆ. ಇನ್ನು ನೀವೇ ಹೇಳಬೇಕು ಸಿನಿಮಾ ನೋಡಿ. ಇದು ರಿಯಲ್ ಲೈಫಿಗೆ ಅಪೋಸಿಟ್ ಅಂದ್ರೆ ದೊಡ್ಡನ ರಿಯಲ್ ಲೈಫಲ್ಲಿ ಹಾಗೆ ಹೇಳಿದ್ರೆ ಖಂಡಿತ ಖಂಡಿತ ಅಲ್ಲ, ಖಂಡಿತ ಅಂದರೆ ಸುಳ್ಳು ಹೇಳ್ಬಾರ್ದಲ್ಲ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು. ಅದು ದೊಡ್ಡ ಪ್ರವೀಣ್, ಅದು ಬೇರೆ, ಅದು ಬೇರೆ ಅಲ್ವಾ? ಅದು ಬೇರೆ ದಡ 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 ಅದು ನೋಡಿ ಹೆಸರು ಮಾಡಿದ್ದು ಅದರಲ್ಲೇ, ನಾನು ದಡ್ಡ ದಡ್ಡ ಅಂತ ಇದರಲ್ಲೇ ಹೆಸರು ಮಾಡಿದ್ದು, ಹಾಗೆ ಬೇರೆ ಏನಿಲ್ಲ. ನಂದು ಈಗ ಅದು ಟೀಚರಿಗೆ ಅವರಿಗೆ ನೋಡಿ ನೋಡಿ ಸಾಕಾಯ್ತು. ನಾನು ಈಗ ಅದೇ ಕಳೆದ ವರ್ಷ ಅವರಿಗೆ ಚಡ್ಡಿ ಆಗ್ತಾ ಇದ್ದೆ ನಾನು. ಅವರು ಟೀಚರ್ ಅವರು ಹೇಳಿ ನಿನ್ನ ಚಡ್ಡಿಯಲ್ಲಿ ನೋಡಿ ಸಾಕಾಯ್ತು, ನೀ ಬೆಳೀತಾ ಇದ್ದಿ, ಬರೀ ಅದೇ ಚಡ್ಡಿಯಲ್ಲಿ ಇದ್ದೀನಿ ನೀನು, ವರ್ಷ ಎಷ್ಟಾಯ್ತು ನಿಂದ ಆ ಚಡ್ಡಿಯಲ್ಲಿ, ಪ್ಯಾಂಟ್ ಹಾಕ್ ಮಗ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡ್ಕೊಂಡು ಈಗ 10ನೇ ಕ್ಲಾಸಲ್ಲಿ ಇದೆ ನಾನು. ಥ್ಯಾಂಕ್ ಯು ಸೊ ಮಚ್.